ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಮತ್ತೆ ಮುಂದುವರಿತಾ ಇದೆ. ಹೈಕಮಾಂಡ್ ನಾಯಕರು ಎಷ್ಟೇ ಪ್ರಯತ್ನವನ್ನ ಮಾಡಿದರೂ ಕೂಡ ಬಣ ಬಡಿದಾಟ ಮತ್ತೆ ಮುಂದುವರಿತಾ ಇದೆ. ಈ ನಡುವೆ ಬಣಗಳ ನಡುವೆ ಮತ್ತೊಮ್ಮೆ ಶಕ್ತಿ ಪ್ರದರ್ಶನದ ಸಂಘರ್ಷ ಏರ್ಪಟ್ಟಿದೆ. ಅಂದರೆ BY ವಿಜಯೇಂದ್ರ ಬಣ, ಮತ್ತೊಂದೆಡೆ ಯತ್ನಾಳ್ ಅವರ ಬಣದ ನಡುವೆ ಶಕ್ತಿ ಪ್ರದರ್ಶನದ ಸಂಘರ್ಷ ಏರ್ಪಟ್ಟಿದೆ. ಲಿಂಗಾಯತ ವಿರೋಧಿ ಹೋರಾಟ ಪ್ರದರ್ಶನಕ್ಕೆ ಇಳಿದಿದ್ದಂತಹ ಯತ್ನಾಳ್ ಬಣಕ್ಕೆ ತಿರುಗೇಟ್ ನೀಡೋದಕ್ಕೆ ಅಂತ BY ವಿಜಯೇಂದ್ರ ಅವರ ಬಣ ಈಗ ಮುಂದಾಗ್ತಾ ಇದೆ. ಹೀಗಾಗಿ ಕೌಂಟರ್ ಕಾರ್ಯಕ್ರಮ ಆಯೋಜಿಸಿ ಬಲ ಪ್ರದರ್ಶನ ಮಾಡೋದಕ್ಕೆ ಅಂತ BY ವಿಜಯೇಂದ್ರ ಅವರ ಬಣ ಮುಂದಾಗ್ತಾ ಇದೆ. ಸಮಾವೇಶವನ್ನು ಆಯೋಜನೆ ಮಾಡೋದಕ್ಕೆ ರೇಣುಕಾಚಾರ್ಯ ಅವರ ಟೀಮ್ ಮುಂದಾಗ್ತಾ ಇದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಒಟ್ಟು 4 ಕಡೆ ಲಿಂಗಾಯತ ಸಮಾವೇಶ ಮಾಡೋದಕ್ಕೆ ಅಂತ ನಿರ್ಧಾರ ಮಾಡಲಾಗ್ತಾ ಇದೆ. ಲಿಂಗಾಯತ ಸಮಾಜ ಕೇವಲ ನಿಮ್ಮ ಬೆನ್ನಿಗಿಲ್ಲ, ಅತಿ ಹೆಚ್ಚು ಪ್ರಮಾಣದಲ್ಲಿ ನಮ್ಮ ಬೆನ್ನಿಗಿದೆ ಅನ್ನುವಂಥದ್ದನ್ನು ತೋರಿಸೋದಕ್ಕೆ ಅಂತ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗ್ತಾ ಇದೆ. ಮಾರ್ಚ್ 4ರಂದು ಬೆಂಗಳೂರಿನಲ್ಲಿ ಲಿಂಗಾಯತ ಜಾಗೃತಿ ಸಮಾವೇಶ ಹಮ್ಮಿಕೊಳ್ಳಲಾಗುತ್ತಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಯಾಕಂದರೆ ಮಾರ್ಚ್ 15ರ ಒಳಗಾಗಿ ರಾಜ್ಯಾಧ್ಯಕ್ಷರ ನೇಮಕಕ್ಕೆ ಪಕ್ಷದ ವರಿಷ್ಠರು ಚಿಂತನೆ ಕೂಡ ಮಾಡ್ತಾ ಇದ್ದಾರೆ. ಜಾತಿ ಸಮಾವೇಶ ಮಾಡುವ ಮೂಲಕ ಎದುರಾಳಿಗೆ ಟಕ್ಕರ್ ಕೊಡೋದಕ್ಕೆ ತಂತ್ರಗಾರಿಕೆ ಮಾಡಲಾಗ್ತಾ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ.